ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್, ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ, ಚವರ್ಲೇಟ್ ಬೀಟ್ LT. ಹೌದು ಏನೈತ್ರಿ ಮಾಡಲ್ಲು? ಸರ್, ಅದು 2011 ಮಾಡಲ್. 2011 ಮಾಡಲ್ ಐತ್ರಿ? ಹೌದು ಓಕೆ. ಓನರ್ ಎಷ್ಟಿದೆ ಸರ್ ಗಾಡಿಗೆ? ಸರ್, ಓನರ್ 3 ಓನರ್ ಆಗಿದೆ. ಗಾಡಿ ತೊಗೊಳೋರು 4 ಓನರ್ ಆಗ್ತಾರೆ. ಹೌದು ರನ್ನಿಂಗಲ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು? ಸರ್, ಇದು 75,000 75,000 ಕಿಲೋಮೀಟ್ರ್ ಓಡೈತ್ರಿ. ಒರಿಜಿನಲ್ ರೆಕಾರ್ಡೆಡ್. ಜನಿ ರನ್ನಿಂಗ್ ಐತ್ರಿ ಇದು? ಜಿನ್ಯೂನ್ ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ ಅವರು. ಓಕೆ. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಇದೆ, ಟೈರ್ ಕೂಡ? ಟೋಟಲ್ 80 ಗಂಟೆ ಇದೆ ಸರ್. ಓಕೆ. ಸ್ಟೇಪ್ನಿ ಕೂಡ ಇದೆಯಾ? ಹಾಂ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಏನಪ್ಪಿಲ್ಲ ಯಾವ ಥರ ಐತ್ರಿ ಸರ್? ಸರ್, ಇಂಜಿನ್ A1 ಕ್ಲಾಸ್ ಇದೆ. ಬಾಡಿ ಲೈನಿಂಗು ಅಲ್ಟಿಮೇಟ್ ಇದೆ. ಯಾವುದೇ ಥರ ಸಮಸ್ಯೆ ಇಲ್ಲ. ಈಗ ಬೇಕಾದವ್ರಿಗೆ ಒಂದು 2 ಬಂಪರ್ ಬೇಕಂದ್ರೆ ಟಚ್ ಅಪ್ ಮಾಡ್ಕೊಬೇಕಷ್ಟೇ. ಹೌದ್ರಾ? ಹ್ಞೂ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಗಾಡಿ ಮೇಲೆ ಕೇಸಸ್ಸು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ? ಯಾವುದು ಇಲ್ಲ, ಒರಿಜಿನಲ್ ಪೇಂಟಲ್ಲಿದೆ. ಒರಿಜಿನಲ್ ವೆಹಿಕಲ್, ರೀಪೇಂಟೇ ಆಗಿಲ್ಲ ಗಾಡಿ, ಒರಿಜಿನಲ್ ಪೇಂಟಲ್ಲಿದೆ. ಏನು ಬರುವಂಥದ್ದು ಮೈಲೇಜ್ ಎಲ್ಲ ತಮ್ಮ ಕೈಯಲ್ಲಿ? ಸರ್, ಮೈಲೇಜು ಒಂದು 18-20 ಬರುತ್ತೆ ಸರ್. ಓಕೆ. ಫ್ಯೂಲ್ ಬಂದುಬಿಟ್ಟು ಪೆಟ್ರೋಲ್ ರೆಂಟಾ? ಹೌದು, ಪೆಟ್ರೋಲ್. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ಅಥವಾ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್? ಸರ್, FC ಬಂದು ನಿಮಗೆ ಜುಲೈ ಗಂಟ ಇದೆ. ಓಕೆ. ಇನ್ಸೂರೆನ್ಸ್ನು ಇದೆ. ರನ್ನಿಂಗಲ್ಲಿ ಇರುವಂಥದ್ದಾ? ರನ್ನಿಂಗಲ್ಲಿ. ಓಕೆ. ಎಷ್ಟು ಮಂತ್ ಐತ್ರಿ ರನ್ನಿಂಗ್ ಇನ್ಶೂರೆನ್ಸು? ಇನ್ನೊಂದು 6 ತಿಂಗಳ ಐತೆ. 6 ತಿಂಗಳ ತನಕ ಐತ್ರಿ. ಹ್ಞೂ. ಓಕೆ. ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫ್ಯೂಚರ್ಸು ಏನೇನು ಐತ್ರಿ? ಸರ್, ಅದು ಬೀಟು ಟಾಪ್ ಆ್ಯಂಡ್ LT ಬರೋದು. ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಸೆಂಟ್ರಲ್ ಲಾಕು, RPM ಮೀಟರು, ಬ್ಯಾಕ್ ವೈಫರು ಎಲ್ಲ ಬರುತ್ತೆ. ಎಲ್ಲ ಚಲ್ತಿಯಲ್ಲಿ ಇರುವಂಥದ್ದು? ಎಲ್ಲ ರನ್ನಿಂಗಲ್ಲಿರುವಂಥದ್ದು. ಓಕೆ ಸರ್. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? ಸರ್, ನಾನು 145 ಅಂತ ಇಕ್ಕಿದ್ದೀನಿ. 135 ಬಂದರೆ ಡೆಡ್ ಕೊಟ್ಬಿಡ್ತೀನಿ. ಓಕೆ. ಮಾಡಲ್ ಬಂದುಬಿಟ್ಟು 2011 ಮಾಡಲ್ ಐತ್ರಿ. ತಾವು ಓನರ್ ಎಷ್ಟು ಅಂದ್ರಿ? 3. ಗಾಡಿ ತೊಗೊಳೋರು 4 ಓನರ್ ಆಗ್ತಾರೆ. ಹೌದು ತಾವು ರೇಟು ಕೋಟಿಂಗ್ ಮಾಡ್ತಾ ಇರೋದು 1,45,000ನ? ಹೌದು ನಮ್ಮ ಕಡೆಯಿಂದ ಬಂದರೆ 1,35,000ಕ್ಕೆಲ್ಲ ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು. ಓಕೆ. ಇದನ್ನು ಫೈನಲ್ ರೇಟ್ ಆಗುತ್ತಾ? ನನ್ನ ಹತ್ರ ಬಂದರೆ ಆನ್ ಟೇಬಲ್ ಇನ್ನೂ ಇದರಲ್ಲೂ ಕೂಡ ಕಡಿಮೆ ಆಗುವಂಥದ್ದಾ? ಆಲ್ಮೋಸ್ಟ್ ಅದೇ ಫೈನಲ್ಲು. ಎದುರುಗಡೆ ಬದಲಿ ಆಮೇಲೆ ನೋಡೋಣ. ಓಕೆ ಸರ್. ಗಾಡಿ ಇರುವಂಥ ಲೊಕೇಶನ್ನು? ಸರ್, ಬೆಂಗಳೂರು ಮಾಗಡಿ ಮೇನ್ ರೋಡು, ಸೀಗೇಳಿ ಗೇಟ್. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಇದೆ ನಮ್ಮ. ಅಪ್ಡೇಟ್ ಮಾಡಿರ್ತೀನಿ, ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಓಕೆ ಸರ್.